ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಐಬೊಮ್ಮ ಇಮ್ಮಡಿ ರವಿ ಹೆಸರು ಇವಾಗ ತುಂಬಾ ಪಾಪ್ಯುಲರ್ ಆಗುತ್ತಿದೆ. ಕಾರಣ ಸೌತ್ ಇಂಡಿಯಾದ ಸಿನಿಮಾಗಳನ್ನ ಇವನು ರಿಲೀಸ್ ಆದ ಒಂದೇ ದಿನದಲ್ಲಿ HD ಕ್ವಾಲಿಟಿನಲ್ಲಿ ತನ್ನ ವೆಬ್ಸೈಟ್ಗಳಿಗೆ ಬಿಡ್ತಾ ಇದ್ದ. ಕಳೆದ ವರ್ಷ 2024ರಲ್ಲಿ ತೆರೆ ಕಂಡ ನಾನಿ ಸಿನಿಮಾ ಹಿಟ್ 3 ಅನ್ನು ಹಾಗೂ ಸಿಂಗಲ್ ಸಿನಿಮಾ ರಿಲೀಸ್ ಆಗುವ 18 ಗಂಟೆಗಳ ಮುಂಚಿತವಾಗಿಯೇ ತನ್ನ ಐಬೊಮ್ಮ ವೆಬ್ಸೈಟ್ನಲ್ಲಿ HD ಕ್ವಾಲಿಟಿನಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಿದ್ದ. ಇವನು 2019ರಿಂದ ಇಲ್ಲಿಯ ತನಕ ಎಲ್ಲಾ ಸಿನಿಮಾವನ್ನು ತನ್ನ ವೆಬ್ಸೈಟ್ಗಳಿಗೆ ಬಿಟ್ಟಿದ್ದಾನೆ. ಇದರಿಂದ ತೆಲುಗು ಇಂಡಸ್ಟ್ರಿಗೆ 3700 ಕೋಟಿ ನಷ್ಟವಾಗಿದೆ ಅಂತ ಹೇಳಲಾಗ್ತಿದೆ. ರವಿ ಕೇಸ್ ಏನು ಅಂತ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಒತ್ತಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೋಟಿಫಿಕೇಶನ್ ಬರುತ್ತೆ. 39 ವರ್ಷದ ರವಿ ವೈಜಾಗ್ ಮೂಲದವನು. ಅವನು PUC ಫೇಲ್ ಆಗಿದ್ದ. ಇವನಿಗೆ ಮದುವೆ ಕೂಡ ಆಗಿರುತ್ತೆ. 4 ವರ್ಷ ಸಂಸಾರ ಕೂಡ ಮಾಡಿದ್ದಾನೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಇದನ್ನ ಆಮೇಲೆ ಹೇಳ್ತೀನಿ. ಇವನನ್ನ ನವೆಂಬರ್ 14ರಂದು ಹೈದರಾಬಾದ್ ಪೊಲೀಸರು ಇವನ ಅಪಾರ್ಟ್ಮೆಂಟ್ ನಲ್ಲಿ ಇವನ್ನ ಅರೆಸ್ಟ್ ಮಾಡ್ತಾರೆ. ಇವನ ಹತ್ರ 21,000 ಸಿನಿಮಾಗಳು ಮತ್ತು 50 ಲಕ್ಷ ಜನರ ಡಾಟಾ ಇತ್ತಂತೆ. ಆರಂಭದಲ್ಲಿ ಟೆಕ್ ಕಂಪ್ನಿಯನ್ನು ಪ್ರಾರಂಭಿಸಿದ ನಂತರ ಅವರು 2019ರ ಕೊರೋನಾ ಬಂದಮೇಲೆ ಬಿಸ್ನೆಸ್ ಡಲ್ ಆಗುತ್ತೆ. ಇವನು ಸಿನಿಮಾ ಪೈರಸಿಗೆ ಮುಂದಾಗ್ತಾನೆ. ಆರಂಭದಲ್ಲಿ ಇವನಿಗೆ ಸಿನಿಮಾ ನೋಡೋ ಹುಚ್ಚು ಜಾಸ್ತಿ ಇರುತ್ತೆ. ಅದಕ್ಕೆ ರಿಲೀಸ್ಗೂ ಮುನ್ನ ಆಕ್ಟ್ ಮಾಡ್ಬಿಟ್ಟು ಇವನು ಸಿನಿಮಾ ನೋಡ್ತಾ ಇರ್ತಾನೆ. ಇದಾದ್ಮೇಲೆ ಇವನು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಶೇರ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದರಿಂದ ಇವನಿಗೆ 40,000ದಿಂದ 1 ಲಕ್ಷದವರೆಗೂ ದುಡ್ಡು ಸಿಗ್ತಾ ಇತ್ತಂತೆ. ಇದನ್ನೇ ಇವನು ಬಿಸ್ನೆಸ್ ಮಾಡಿಕೊಳ್ತಾನೆ. 2023ರಲ್ಲಿ ಐಬೊಮ್ಮ ವೆಬ್ಸೈಟ್ ನಿಂದ ಆಂಧ್ರ ಸಿನಿಮಾ ಇಂಡಸ್ಟ್ರಿಗೆ ಒಂದು ವಾರ್ನಿಂಗ್ ಮೆಸೇಜ್ ಅನ್ನ ಕೂಡ ಕಳಿಸಲಾಗುತ್ತೆ. ನೀವು ಸಿನಿಮಾ ಟಿಕೆಟ್ ಇಷ್ಟ ಬಂದಂಗೆ ಹೆಚ್ಚಿಗೆ ಮಾಡ್ಕೊಂಡು ಹೋದ್ರೆ ನಮ್ಮ ವೆಬ್ಸೈಟ್ ನಲ್ಲಿ ನಿಮ್ಮ ಸಿನಿಮಾ HD ಕ್ವಾಲಿಟಿನಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವರು ಇನ್ಕಮ್ ಬಂದು ಬೆಟ್ಟಿಂಗ್ ಆ್ಯಪ್ ಇವರ ವೆಬ್ಸೈಟ್ ನಲ್ಲಿ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ತಾ ಇರ್ತಾರೆ. ಇವರು ಯಾವ ತರ ಪೈರಸಿ ಮಾಡ್ತಾ ಇದ್ರು ಅಂದ್ರೆ, ಮೊದಲೆಲ್ಲ ಸಿನಿಮಾವನ್ನು ರೀಲ್ಸ್ ಬಾಕ್ಸ್ ನಲ್ಲಿ ತೆಗೆದುಕೊಂಡೋಗಿ ಟ್ಯಾಕೀಸ್ ನಲ್ಲಿ ಹಾಕ್ತಾ ಇದ್ರು. ಇವಾಗ ಆ ಥರ ಅಲ್ಲ, UFO ಅಂತ ಒಂದು ವೆಬ್ ಇದೆ, ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ. ಒಂದು ಕೋಡ್ ವರ್ಡ್ ಬರುತ್ತೆ, ಆ ಕೋಡ್ ಹೊಡೆದ್ರೆ ಆ ಟ್ಯಾಕೀಸ್ ನಲ್ಲಿ ಫಿಲಮು ರನ್ ಆಗುತ್ತೆ. ಇವನು ಇದೇ UFO ಸಂಸ್ಥೆನ ಸ್ಟೋರೇಜ್ ಇರುತ್ತಲ್ಲ, ಅದನ್ನೇ ಯಾಕೆ ಮಾಡ್ಬಿಟ್ಟು HD ಕ್ವಾಲಿಟಿನ ಇವನು ಫಿಲಮ್ನ ಡೌನ್ಲೋಡ್ ಮಾಡ್ತಾ ಇದ್ದಂತೆ. ಕಿರಣ್ ಮತ್ತೆ ಸಿರಲ್ ರಾಜ್ ಅನ್ನೋ ವ್ಯಕ್ತಿಯನ್ನ ಇವರು 2024ರಲ್ಲಿ ಆಂಧ್ರ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಇಮ್ಮಡಿ ರವಿ ಕೆರೆಬಿಯನ್ ದೇಶದ ಐಲ್ಯಾಂಡ್ ನಲ್ಲಿ ಇವನು ಇರ್ತಾನೆ. ತನ್ನ ಆಫೀಸ್ನ ಅಮೆರಿಕಾ, ನೆದರ್ಲ್ಯಾಂಡ್ ನಲ್ಲಿ ಇಟ್ಕೊಂಡಿರ್ತಾನೆ. ಬೇರೆ ಹೆಸರನ್ನು ಸಹ ಚೇಂಜ್ ಮಾಡ್ಕೊಂಡಿರ್ತಾನೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ನ ಮುಂಬೈನಲ್ಲಿ ಮಾಡಿಸಿರ್ತಾನೆ. ಪ್ರಹ್ಲಾದ್ ವೆಲ್ಲೆಲ ಅನ್ನೋ ಹೆಸರಿನಲ್ಲಿ ಇವನು ಚೇಂಜ್ ಮಾಡಿಸಿರ್ತಾನೆ. ಹಾಗೆ ಇವನಿಂದ ಪೊಲೀಸರು 35 ಬ್ಯಾಂಕ್ ಖಾತೆಗಳ ವಿವರ, ಹಲವು ಫೋನ್ಗಳು, ಲ್ಯಾಪ್ಟಾಪ್ಗಳು, ಹಾರ್ಡ್ ಡಿಸ್ಕ್ಗಳು, ಪೆನ್ ಡ್ರೈವ್ಗಳು, ಹಾಗೆ 3 ಕೋಟಿ ಹಣ, ಮತ್ತೆ ಈ ಐಬೊಮ್ಮ ವೆಬ್ಸೈಟ್ ನಿಂದ ಇದುವರೆಗೂ ಇವನು 20 ಕೋಟಿಗಿಂತ ಜಾಸ್ತಿ ಹಣ ಮಾಡಿದ್ದಾನೆಂದು ಹೇಳಿದ್ದಾನಂತೆ. ಅಂದಾಗೆ ಇವನು ತಗಲಾಕೊಂಡಿದ್ದು ಅವರ ಹೆಂಡತಿಯಿಂದನೇ ಅಂತ ಹೇಳಲಾಗ್ತಿದೆ. ಇವರ ಹೆಂಡತಿಗೂ ಇವನಿಗೂ ಬರ್ತಾ ಇರಲಿಲ್ಲ. ಸಂಸಾರದಲ್ಲಿ ಸ್ವಲ್ಪ ಜಗಳ ಈ ತರ ಎಲ್ಲ ನಡೀತಾ ಇರ್ತದೆ. ಇವನು ಅದೇ ವಿಷಯವಾಗಿ ಇದೇ ತಿಂಗಳ 14ನೇ ತಾರೀಕು ಹೈದರಾಬಾದಿಗೆ ಬರ್ತಾನೆ. ಬಂದು ಹೋಟೆಲ್ನಲ್ಲಿ ಉಳ್ಕೊಂತಾನೆ. ಅವನು ಊರಿಗೆ ಹೋಗಿರಲ್ಲ. ಇದೆಲ್ಲ ಮಾಹಿತಿಯನ್ನು ಇವರ ಹೆಂಡತಿನೇ ಪೊಲೀಸರಿಗೆ ಕೊಟ್ಟಿದ್ದಾಳೆಂದು ಹೇಳಲಾಗ್ತಿದೆ. ನೋಡೋಣ, ಇನ್ನು ತನಿಖೆ ಹಂತದಲ್ಲಿದೆ. ಇದರ ಅಪ್ಡೇಟ್ ಏನಾದರೂ ಬಂದರೆ ಮುಂದೆ ಇನ್ನೊಂದು ವಿಡಿಯೋ ಇದೇ ವಿಷಯವಾಗಿ ಮಾಡ್ತೀನಿ. ನಮಸ್ಕಾರ.